ಫ್ರೆಂಡ್ಸ್, ವೆಲ್ಕಮ್ ಟು ಭಾವಲೋಕ. ಬೆಳಗಿನ ತಿಂಡಿಗೆ ಬೇಗ ಏನಾದರೂ ತಿಂಡಿ ದೋಸೆ ಮಾಡಬೇಕು, ದೋಸೆನೇ ಆಗಬೇಕು ಅನ್ನೋರಿಗೆ ಈ ತಿಂಡಿಯನ್ನು ಟ್ರೈ ಮಾಡ್ಬೋದು. ಬನ್ನಿ ಹೇಗೆ ಮಾಡೋದು ಅಂತ ನೋಡುವ. ದೋಸೆ ಮಾಡಲಿಕ್ಕೆ ನಾನು ರವೆ ತಗೊಂಡಿದ್ದೇನೆ, ಅಥವಾ ಸಜ್ಜಿಗೆ ಅಂತ ನಾವು ಸಜ್ಜಿಗೆ ಅಂತ ಹೇಳ್ತೇವೆ. ಯಾವ ಟೈಪ್ ಸಜ್ಜಿಗೆ ಆದರೂ ಆಗ್ತದೆ. ಸಣ್ಣ ಸಜ್ಜಿಗೆ ಆದರೆ ಅರಿಯುವ ಕೆಲಸವೇ ಇಲ್ಲ. ನಾನು ಸ್ವಲ್ಪ ಮೀಡಿಯಮ್ ಸಜ್ಜಿಗೆ ತಗೊಂಡದ್ದು. ಸ್ವಲ್ಪ ಇದನ್ನು ಮಿಕ್ಸಿಯಲ್ಲಿ ಒಂದು ಸರ್ತಿ ಮಿಕ್ಸ್ ಮಾಡಿದರೆ ಬ್ಲೆಂಡ್ ಆಗಿ ಬರ್ತದೆ. 1 ಗ್ಲಾಸಲ್ಲಿ ಒಂದು 4 ದೋಸೆ ಆಗ್ತದೆ. 3 ಗ್ಲಾಸ್ ಅಕ್ಕಿಗೆ ನಾನೊಂದು ಅರ್ಧ ಗ್ಲಾಸು ರಾಗಿ ಹುಡಿಯನ್ನು ಹಾಕೊಂಡಿದ್ದೇನೆ. ಇಡೀ ರಾಗಿಯನ್ನು ಕೂಡ ಹಾಕ್ಬೋದು ನೆನೆಸಿ. ಇನ್ನು ಇದಕ್ಕೆ ನೀರು ಹಾಕಬೇಕು, ಅದು ಸರಿ ನೆನಿಬೇಕು. ಮುಳುಗುವಷ್ಟು ನೀರು ಹಾಕಿದ್ದೇನೆ. 10 ನಿಮಿಷ ಕಾಲ ಇದು ನೆನಿಬೇಕು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಸರಿಯಾಗಿ ಗ್ರೈಂಡ್ ಮಾಡುವ. ಇಷ್ಟು ರುಬ್ಬಿದ್ರೆ ಸಾಕು. ರುಬ್ಬದೆ ಕೂಡ ಮಾಡ್ಲಿಕ್ಕೆ ಆಗ್ತದೆ, ರುಬ್ಬಿದ್ರೆ ಟೇಸ್ಟ್ ಜಾಸ್ತಿ ಆಗ್ತದೆ. ನಾನು ರುಬ್ಬಿ ಮಾಡೋದು ಯಾವಾಗಲೂ. ಇನ್ನು ನಾವು ಹಿಟ್ಟನ್ನು ಹದ ಮಾಡಿಕೊಳ್ಬೇಕು. ತುಂಬ ಗಟ್ಟಿ ಅಂತ ಬೇಡ ಹಿಟ್ಟು. ಸರಿ, ನೀರು ಸೇರಿಸ್ಬೋದು. ನಮಗೆ ಅದು ಅಷ್ಟು ಗೊತ್ತಾಗೋದಿಲ್ಲ ಅಂದರೆ ಒಂದು ಸತಿ ಎರಿವಾಗ ನಿಮಗೆ ಅಂದಾಜಾಗ್ತದೆ. ಇನ್ನು ನೀರು ಧಾರಾಳ ಎರಿಬೋದು ಇದಕ್ಕೆ. ಹಿಟ್ಟು ಇಷ್ಟು ನೀರಿದ್ರೆ ಕ್ರಿಸ್ಪಿಯಾಗಿ ದೋಸೆ ಬರ್ತದೆ. ಕಾವಲಿಗೆ ಬಿಸಿ ಇರಬೇಕು. ಮತ್ತೆ ಹೀಗೆ ಸ್ಪ್ರೆಡ್ ಮಾಡಿದರೆ ಈಸಿಯಾಗಿ ದೋಸೆ ರೆಡಿ ಆಯಿತು. ದೋಸೆ ಈಸಿಯಾಗಿ ಮೇಲೆ ಬರ್ತದೆ. ಬೇಕಿದ್ರೆ ತಿರುವಿ ಹಾಕ್ಕೊಡ್ಬೋದು. ನೋಡಿ, ಒಳ್ಳೆ ಕ್ರಿಸ್ಪಿಯಾದ ದೋಸೆ ರೆಡಿ. ಚಳಿಗೆ ಬಿಸಿ ಬಿಸಿ ದೋಸೆ ತಿನ್ನುವ ಹೇಗಾಗ್ತದೆ ಅಂತ ಹೇಳ್ತೇನೆ. ಒಂದೊಂದು ಸತಿ ಯಾವುದಕ್ಕೂ ಟೈಮ್ ಇರಲ್ಲ, ದೋಸೆ ಮಾಡಲಿಕ್ಕೂ ಟೈಮ್ ಇರಲ್ಲ, ಚಟ್ನಿ ಮಾಡಲಿಕ್ಕೂ ಟೈಮ್ ಇರಲ್ಲ. ಈ ಥರ ಚಟ್ನಿ ಪುಡಿ ಮಾಡಿಟ್ಕೊಂಡ್ರೆ ನಮಗೆ ದೋಸೆಗೆ ಈಸಿ ಆಗ್ತದೆ. ಚೆನ್ನಾಗಿದೆ ಈ ದೋಸೆ. ಉಪವಾಸ ದಿನ ಅಥವಾ ಬೆಳಗ್ಗೆ ಲೇಟ್ ಆದರೆ ನಮ್ಮ ಮಾಡ್ತಾಯಿದ್ರು ಬರೀ ಸಜ್ಜಿಗೆಯಲ್ಲಿ. ನಾನು ಅದಕ್ಕೆ ಸ್ವಲ್ಪ ರಾಗಿ ಹುಡಿ ಹಾಕಿ ಟ್ರೈ ಮಾಡಿದೆ. ಒಳ್ಳೆ ಕ್ರಿಸ್ಪಿಯಾಗಿ ದೋಸೆ ಬರ್ತದೆ. ನೀವು ಕೂಡ ಇದನ್ನು ಟ್ರೈ ಮಾಡಿ. ನಿಮಗೇನಾದರೂ ಚಟ್ನಿ ಪುಡಿ ಬೇಕು ಅಂದರೆ ನಮಗೆ ವಾಟ್ಸಪ್ ಮಾಡಿ, ನಾವು ನಿಮ್ಮ ಮನೆಗೆ ಕಳಿಸ್ತೇವೆ.